ವಿಕಾಸ ಸೇವಾ ಸಂಸ್ಥೆಯ ನೇತೃತ್ವದಲ್ಲಿ ಕಾರ್ಕಳದಲ್ಲಿ ಜುಲೈ 9ರಂದು ಬೃಹತ್ ಉದ್ಯೋಗ ಮೇಳ ವಿಕಾಸ ಉದ್ಯೋಗ ಸೇತು ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ ಎಂದು ಶಾಸಕ ಬಿಸಿ ಕುಮಾರ್ ಹೇಳಿದರು. ಮಂಗಳವಾರ ವಿಕಾಸ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ 5 ರಿಂದ 6 ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ಇಂತಹ ಉದ್ಯೋಗ ಮೇಳಗಳನ್ನು ಯಶಸ್ವಿಯಾಗಿ ನಡೆಸಲಾಗಿತ್ತು. ಅಂದು 100ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿ ಸುಮಾರು 500 ವಿದ್ಯಾರ್ಥಿಗಳಿಗೆ ವಿಕಾಸ ಸಂಸ್ಥೆ ನೆರವಾಗಿತ್ತು. ಆದರೆ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಮೇಳವನ್ನು ರೂಪಿಸಲಾಗಿದೆ ಎಂದರು. ನೇರ ಸಂದರ್ಶನದ ಮೂಲಕ 400ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗದ ನಿರೀಕ್ಷೆ. ಈ ಬಾರಿಯ ಉದ್ಯೋಗ ಮೇಳದಲ್ಲಿ ಪ್ರಮುಖ 20 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಅವು ನೇರವಾಗಿ ಸಂದರ್ಶನ ನಡೆಸಿ ಯುವಕರನ್ನ ನೇಮಕ ಮಾಡಿಕೊಳ್ಳಲಿವೆ. ಈ ಮೂಲಕ ಕನಿಷ್ಠ 400ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ ಎಂದು ಶಾಸಕರು ಆಶಯ ವ್ಯಕ್ತಪಡಿಸಿದರು. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಹಾಗೂ ಪಾಲಿಟೆಕ್ನಿಕ್ ಪದವೀಧರರು ಭಾಗವಹಿಸಲು ಅರ್ಹರು. ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ನಡೆಸಲು ಕೇವಲ 1000 ಅರ್ಜಿಗಳಿಗೆ ಮಾತ್ರ ಮಿತಿ ಹೇರಲಾಗಿದ್ದು, ಮೊದಲು ಅರ್ಜಿ ಸಲ್ಲಿಸುವ 1000 ಮಂದಿ ಅಭ್ಯರ್ಥಿಗೆ ಆದ್ಯತೆ ನೀಡಲಾಗುತ್ತದೆ. ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಜುಲೈ 9ರಿಂದ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಸಂದರ್ಶನಗಳು ನಡೆಯಲಿವೆ. ಭಾಗವಹಿಸುವ ಅಭ್ಯರ್ಥಿಗಳು ತಮ್ಮ ಎಲ್ಲಾ ಮೂಲ ದಾಖಲೆಗಳನ್ನು ತರಲು ಕೋರಲಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಇದೆ. ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಂಎನ್ಸಿ ಕಂಪನಿಗಳ ಸಹಯೋಗದೊಂದಿಗೆ ವಿದ್ಯಾರ್ಥಿನಿಯರಿಗೆ ಉಚಿತ ವಸತಿ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ಶಾಸಕರು ತಿಳಿಸಿದರು. ತಾಲೂಕಿನ ನಿರುದ್ಯೋಗಿ ಯುವಜನತೆ ಈ ಸುವರ್ಣಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸುನೀಲ್ ಕುಮಾರ್ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ NKS ಟಿವಿ4 ಕಾರ್ಕಳ. ನಾವು ಈಗಾಗಲೇ QR ಕೋಡನ್ನು ಕೊಟ್ಟಿದ್ದೇವೆ. ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ಗೆ ಅವಕಾಶ ಇದೆ. ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಬೇಕು. 9ನೇ ತಾರೀಕು ಸ್ವತಃ ಅವರೇ ಬಂದು ಸಂದರ್ಶನದಲ್ಲಿ ಭಾಗಿಯಾಗಬೇಕು. ಇದಿಷ್ಟು ಮಾಹಿತಿಯನ್ನು ಇವತ್ತು ನಾನು ಕೊಡ್ತಾ, ಮಂಗಳೂರು, ಉಡುಪಿ ಮತ್ತು ಬೆಂಗಳೂರಿನ 3 ಭಾಗಗಳಲ್ಲಿರುವಂಥ ಕಂಪನಿಗಳು ಇದಕ್ಕೆ ನಾವೀಗಾಗಲೇ ಜೋಡಿಸಿದ್ದೇವೆ. ಒಂದು ಒಳ್ಳೆಯ ಅವಕಾಶ ಇದರಲ್ಲಿ ಸಿಗ್ತಾ ಇದೆ. ನಾವು ಹಿಂದೆ ಕಾರ್ಕಳದಲ್ಲಿ ಉದ್ಯೋಗ ಮೇಳ ಮಾಡಿದಾಗ 2,500-3,000ಕ್ಕೂ ಹೆಚ್ಚು ಅರ್ಜಿಗಳನ್ನು ತೆಗೆದುಕೊಂಡಿದ್ದು, 100ಕ್ಕೂ ಹೆಚ್ಚು ಕಂಪನಿಗಳು ಬಂದಿತ್ತು. ನಾವೀಗ ಸ್ವಲ್ಪ ಸೀಮಿತ ಮಾಡಿರೋದೇನಕ್ಕೆ ಅಂತ ಕೇಳಿದರೆ, ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನುವ ಕಾರಣಕ್ಕೆ ಯಾವ ಕಂಪನಿಗೆ ಎಷ್ಟು ಉದ್ಯೋಗಕ್ಕೆ ಅವ್ರ ವೇಕೆನ್ಸಿ ಖಾಲಿ ಇದೆ ಅನ್ನೋದನ್ನು ನಾವೇ ಗುರುತಿಸಿ ವೈಯಕ್ತಿಕವಾಗಿ ಆ ಕಂಪನಿಯ ಪ್ರಮುಖರ ಜೊತೆಗೆ ಮಾತಾಡಿ ಅಂಥವ್ರನ್ನ ಇವತ್ತು ಆಹ್ವಾನಿಸ್ತಾ ಇದ್ದೇವೆ. ಹಾಗಾಗಿ 300ರಿಂದ 400 ಜನರಿಗೆ ಕೆಲಸ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ನಾವು ಕಾರ್ಕಳದಲ್ಲಿ KJTTಯನ್ನು, ಕರ್ನಾಟಕ ಜರ್ಮನ್ ಟ್ರೈನಿಂಗ್ ಟೆಕ್ನಾಲಜಿ ಸೆಂಟರನ್ನು ಮಾಡಿದಾಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಬೇಕು ಅಂತ ಆ ಕೋರ್ಸನ್ನು ಟ್ರೈನಿಂಗನ್ನು ಮಾಡಿತ್ತು. ಸಂತೋಷ, ನಮಗೆ ಗೊತ್ತಿದೆ ಸುಮಾರು 600-700ಕ್ಕೂ ಹೆಚ್ಚು ಜನ ಪ್ಲೇಸ್ಮೆಂಟ್ ಆಗಿದೆ ಈಗಾಗಲೇ ಆ ಕಾಲೇಜಿನ ಮುಖಾಂತರ. ಮತ್ತು ಈ ರೀತಿ ಪ್ರೊಫೆಷನಲ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಕಾರ್ಕಳದಲ್ಲಿ ITI ಕಾಲೇಜನ್ನು ಪ್ರಾರಂಭ ಮಾಡಿದ್ದು, ಪಾಲಿಟೆಕ್ನಿಕನ್ನು ಪ್ರಾರಂಭ ಮಾಡಿದ್ದು, KJTTಯನ್ನು ಪ್ರಾರಂಭ ಮಾಡಿದ್ದು, ನರ್ಸಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದು. ಇವೆಲ್ಲವೂ ಕೂಡ ಕಾರ್ಕಳದ ಯುವಕರಿಗೆ ಅನುಕೂಲ ಆಗಬೇಕು ಅಂತಲೇ ನಾವು ಇದನ್ನು ಮಾಡಿದ್ದು. ಈಗ ಅದರ ಮುಂದುವರೆದ ಭಾಗವಾಗಿ ಇದನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಮತ್ತೆ ವಿನಂತಿ ಮಾಡ್ತೇನೆ, ಈ ಸದುಪಯೋಗವನ್ನು ವಿದ್ಯಾರ್ಥಿಗಳು, ವಿಶೇಷವಾಗಿ ಪಾಸ್ಔಟ್ ಆಗಿರುವಂಥವ್ರು, ಡಿಗ್ರಿ ಓದ್ತಾ ಇರೋರೇ ಬಂದರೆ ಮತ್ತು ಕಷ್ಟ, ಡಿಗ್ರಿ ಪಾಸ್ಔಟ್ ಆಗಿರುವಂಥವ್ರು, PUC ಓದಿ ಮತ್ತು ಇನ್ಯಾವುದನ್ನು ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಇದಕ್ಕೆ ಬಂದರೆ ತುಂಬ ಅನುಕೂಲತೆಗಳಾಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. MNC ಕಂಪನಿ ಬೆಂಗಳೂರಿನಲ್ಲಿ ಏನವ್ರು ಬರ್ತಾ ಇದ್ದಾರೆ, ವಿದ್ಯಾರ್ಥಿನಿಯರು ಯಾರಿಗೆ ಅವರು ಪ್ಲೇಸ್ಮೆಂಟ್ ಆಗುತ್ತೆ ಅವರಿಗೆ ಉಚಿತವಾದಂಥ ವಸತಿ ಸೌಲಭ್ಯವನ್ನು ಕೊಡ್ತೇವೆ ನಾವಲ್ಲಿ. ಇದರ ಸದುಪಯೋಗವನ್ನು ವಿದ್ಯಾರ್ಥಿನಿಯರು, ವಿಶೇಷವಾಗಿ ಯುವತಿಯರು ಪಡ್ಕೊಳ್ಬೇಕು. ಉದ್ಯೋಗ ಕೊಡೋದಲ್ಲದೆ ಉಚಿತವಾಗಿ ವಸತಿ ಸೌಲಭ್ಯವನ್ನು ಕೊಡುವಂಥದ್ದು. ಇದನ್ನು ಯಾವತ್ತೂ ಯಾವ ಉದ್ಯೋಗ ಸೇತು ಅಥವಾ ಉದ್ಯೋಗ ಮೇಳದಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ. ನಾವು ಇದನ್ನು ಕಂಪನಿಯವರ ಜೊತೆಗೆ ಈ ರೀತಿ ಮಾತುಕತೆಗಳನ್ನು ಮಾಡಿ ಉಚಿತವಾದಂಥ ವಸತಿ ವ್ಯವಸ್ಥೆ, ವಿದ್ಯಾರ್ಥಿನಿಯರಿಗೆ ರಕ್ಷಣೆಗೆ ಬೇಕಾದಂಥ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಬೆಂಗಳೂರಿಗೆ ಹೋಗುವಂಥವ್ರಿಗೆ ಇದನ್ನು ಮಾಡ್ತಾ ಇದೆ. ಯುವಕರಿಗೆ ಏನಾದ್ರು ಸಿಕ್ಕರೆ ಅವ್ರ PGಗಳನ್ನು ಅವಲಂಬಿಸಬೇಕಾಗತ್ತೆ, ಅದನ್ನು ಅವ್ರು ಮಾಡ್ಕೋಬೇಕು. ಆದರೆ ವಿಶೇಷವಾಗಿ ಯುವತಿಯರಿಗೆ ಉಚಿತವಾದಂಥ ವಸತಿ ಸೌಲಭ್ಯವನ್ನು ಕೂಡ ನಾವು ಇದು ಕೊಡುತ್ತೆ. ಉಳಿದಂಥ ನಿಯಮಾವಳಿಗಳನ್ನು ಆ ಕಂಪನಿಯವರು ಅಭ್ಯರ್ಥಿಯ ಜೊತೆ ಮಾತುಕತೆಯನ್ನು ಮಾಡ್ತಾರೆ.
ನಾನು ವಿನಂತಿ ಮಾಡೋದು ವಿದ್ಯಾರ್ಥಿಗಳಿಗೆ ಏನು ಅಂತ ಕೇಳಿದರೆ, ನಿಮಗೆ ಆಯ್ಕೆ ಮಾಡಿದಂಥ ಆಸಕ್ತಿ ಇರುವಂಥ ಕಂಪ್ನಿಗಳನ್ನು ಆಯ್ಕೆ ಮಾಡಿಕೊಂಡು ದಯಮಾಡಿ ಬನ್ನಿ. ನಂತರ ನಿಮ್ಮ ಅನುಭವ ಎಕ್ಸ್ಪೀರಿಯೆನ್ಸ್ ಆಧಾರದಲ್ಲಿ ಆಮೇಲೆ ಉಳಿದ ಕಂಪ್ನಿಗಳಿಗೆ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಇವು ಇತ್ತೀಚೆಗೆ ಏನಾಗಿದೆ ಅಂತ ಕೇಳಿದರೆ, ಎಲ್ಲ ಕಂಪ್ನಿಯವರು ಎಕ್ಸ್ಪೀರಿಯೆನ್ಸ್ ಕೇಳೋದು, ಅನುಭವ ಕೇಳ್ತಾರೆ. ನೀವು ಎಲ್ಲೂ ಕೆಲಸನೇ ಮಾಡಲಿಲ್ಲ ಅಂದರೆ ಅನುಭವ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಕ್ಷಣ ಅನುಭವಕ್ಕೋಸ್ಕರ ಕಂಪನಿಗಳಿಗೆ ಬಂದು ಜಾಯ್ನ್ ಆಗಿ ನಿಮಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ವಿಕಾಸ ಸೇವಾ ಸಂಸ್ಥೆ ಮಾಡಿಕೊಡ್ತಾ ಇರುವಂಥದ್ದು ನಮ್ಮ ತಾಲೂಕಿನ ಯುವಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಮೊದಲು ವಿಕಾಸ ಉದ್ಯೋಗ ಸೇತು ಅನ್ನುವಂಥ ಅಭಿಯಾನ. ಎರಡನೇದು ನಾವು ಇನ್ನೊಂದು ಕಾರ್ಯಕ್ರಮ ಇದರಲ್ಲಿ ತೆಗೆದುಕೊಂಡಿರುವಂಥದ್ದು, ಈಗಾಗಲೇ ಸರ್ಕಾರ ಬೇರೆ ಬೇರೆ ಇಲಾಖೆಗಳಲ್ಲಿ ನೇಮಕಾತಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ, ನಿಮಗೆ ಗೊತ್ತಿದೆ. ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗ ವಿಶೇಷವಾಗಿ ತಕ್ಷಣ ಅವರು ಅನೌನ್ಸ್ ಮಾಡಿರುವಂಥದ್ದು ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ ಮತ್ತು DAR ಹುದ್ದೆಗಳಿಗೆ, ಸಿವಿಲ್ ಮತ್ತು DAR ಹುದ್ದೆಗಳಿಗೆ ಈಗಾಗಲೇ ಅವರು ಕಾಲ್ ಫಾರನ್ನು ಮಾಡಿದ್ದಾರೆ. ನಾನು ನಿನ್ನೆ ಡಿಪಾರ್ಟ್ಮೆಂಟಿನ ಮಣಿಯಾತ್ಪೆ ಹಾಲಲ್ಲಿ ಕಾರ್ಯಕ್ರಮವನ್ನು ನೋಡಿದೆ. ಸುಮಾರು 20 ಜನ ಮಾತ್ರ ಅದರಲ್ಲಿ ಭಾಗವಹಿಸಿದರು. ಎಲ್ಲ ಸರ್ಕಾರಿ ಉದ್ಯೋಗಗಳಿಗೆ ಹೋಗಲಿಕ್ಕೆ ನಮ್ಮ ತಾಲೂಕಿನ ಅಥವಾ ಜಿಲ್ಲೆಯ ಯುವಕರು ಯಾಕೆ ಹಿಂದೆ ಸರಿತಾ ಇದ್ದಾರೆ ಗೊತ್ತಿಲ್ಲ. ನಾನು ಹಿಂದೆ ಸಚಿವನಾಗಿದ್ದಾಗ ಲೈನ್ಮ್ಯಾನ್ಗಳಿಗೆ 1800 ಜನರಿಗೆ ಕಾಲ್ ಫಾರ್ ಮಾಡಿದಾಗಲೂ ಕೂಡ ನಮ್ಮವ್ರು ಯಾರೂ ಕೂಡ ಅರ್ಜಿನೇ ಹಾಕಲಿಲ್ಲ. ಇದರಿಂದ ಸ್ವಲ್ಪ ಹೊರಗೆ ಬಂದು ಈ ರೀತಿ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿಗಳನ್ನು ಹಾಕಬೇಕು ಮತ್ತು ಆ ಪರೀಕ್ಷೆಗಳನ್ನು ಎದುರಿಸಬೇಕು. ಪರೀಕ್ಷೆಗಳನ್ನು ಫೇಸ್ ಮಾಡಲಿಕ್ಕೆ ನಮ್ಮ ಹುಡುಗರು ಸ್ವಲ್ಪ ಹಿಂದೇಟು ಹೊಡಿತಾ ಇದೆ ಅಂತ ನಮಗೆ ಅನ್ನಿಸ್ತದೆ. ನಾವು ಬೇರೆ ಬೇರೆ ಕಡೆಗಳಿಗೆ ಹೋದಾಗ ಅದಕ್ಕೆ ನಾವು ಇದರಲ್ಲಿ ಇನ್ನೊಂದು ಯೋಚನೆ ಮಾಡಿರೋದು ಏನು ಅಂತ ಕೇಳಿದರೆ, ಈ ರೀತಿ ಈಗ ತಕ್ಷಣ ಪೊಲೀಸ್ ಇಲಾಖೆಯಲ್ಲಿ ಯಾರು ಕಾನ್ಸ್ಟೇಬಲ್ ಎಕ್ಸಾಮನ್ನು ಬರೀಲಿಕ್ಕೆ ಆಗಸ್ಟ್ 2ನೇ ತಾರೀಕು ಅದರ ಎಕ್ಸಾಮ್ ನಡೀತಾ ಇದೆ. ಆಗಸ್ಟ್ 2, ಆಗಸ್ಟ್ 3, ಆಗಸ್ಟ್ 2 ಐ ಥಿಂಕ್. ಆಗಸ್ಟ್ 2 ಎಕ್ಸಾಮ್ ನಡೀತಾ ಇದೆ. ಆ ಎಕ್ಸಾಮ್ ಬರೆಯುವಂಥ ಯಾರು ಆಸಕ್ತರು ಮಕ್ಕಳಿದ್ದಾರೆ ಅಂಥವರಿಗೆ 25 ದಿನಗಳ ಕಾಲ ಉಚಿತವಾಗಿ ಆನ್ಲೈನ್ ಮುಖಾಂತರ ಎಕ್ಸಾಮ್ ಬರಲಿಕ್ಕೆ ಬೇಕಾದಂಥ ಪ್ರಿಪ್ರೇಷನನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ವಿಕಾಸ ಪರೀಕ್ಷಾ ಸೇತು ಅನ್ನುವಂಥ ಹೆಸರಿನಡಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ವಿಕಾಸ ಪರೀಕ್ಷಾ ಸೇತು ಅಂತ. ಸೊ ಮಕ್ಕಳು ಸರ್ಕಾರಿ ಉದ್ಯೋಗಗಳಿಗೆ ಯಾವುದೇ ಕಾರಣಕ್ಕೂ ಹಿಂಜರಿಕೆಯನ್ನು ಮಾಡ್ಕೋಬಾರ್ದು. ಪರೀಕ್ಷೆಯನ್ನು ಹೇಗೆ ಬರೀಬೇಕು, ಯಾವ ರೀತಿಯಾದಂಥ ಪರೀಕ್ಷೆ ಬರ್ಬೋದು, ಫೇಸ್ ಮಾಡೋದು ಹೇಗೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆನ ಈಗಾಗಲೇ ಮಾಡ್ತಾ ಇದ್ದೇವೆ. ಬೆಂಗಳೂರಿನ ಅಚೀವರ್ಸ್ ಟ್ರಸ್ಟ್ ಸೆಂಟರ್ ಅನ್ನುವಂಥ ಒಂದು ಈ ರೀತಿ ಪರೀಕ್ಷೆಗಳನ್ನು ಮಾಡುವಂಥದ್ದೇ ಒಂದು ಸೆಂಟರು. ಅವರ ಸಹಯೋಗದೊಂದಿಗೆ ವಿಕಾಸ ಸೇವಾ ಸಂಸ್ಥೆ ಅಚೀವರ್ಸ್ ಟ್ರಸ್ಟ್ ಸೆಂಟರ್ ಅವರ ಸಹಯೋಗದೊಂದಿಗೆ ಈ ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ನಾವು ಮಾಡ್ತೀವಿ. ಯಾವುದಕ್ಕೆ ಇದು ಕನ್ಫ್ಯೂಷನ್ ಆಗಬಾರ್ದು, ಮತ್ತೆ ನೀವು ಸ್ವಲ್ಪ ಅದನ್ನು ಡಿವೈಡ್ ಮಾಡಬೇಕು, ಒಂದೇ ಸುದ್ದಿ ಮಾಡಬಾರ್ದು ಅಂತ ನನ್ನ ವಿನಂತಿ. ಮೊದಲನೇದು ವಿಕಾಸ ಉದ್ಯೋಗ ಸೇತು 9ನೇ ತಾರೀಕು, ಅದು ಬೇರೆ ಪಾರ್ಟ್. ಅದು ನೇರ ಇಂಟರ್ವ್ಯೂ ಬರೋದು. ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯುವಂಥವರಿಗೆ ವಿಕಾಸ ಪರೀಕ್ಷಾ ಸೇತು, ಇದು ನಾವು ತಕ್ಷಣದಿಂದ ಆರಂಭ ಮಾಡ್ತೇವೆ. 25 ದಿನಗಳದ್ದು, ನಾಡ್ದು 5ನೇ ತಾರೀಕಿನಿಂದ 25ನೇ ತಾರೀಕಿನ ತನಕ ಅದು ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆ ಅಲ್ಲ, ಕೋಚಿಂಗ್ ಕ್ಲಾಸ್ ನಡೆಯುತ್ತೆ. ಆನ್ಲೈನ್ ಮುಖಾಂತರ ಅದನ್ನು ಅವರು ಮಾಡಬೇಕು. ಬೆಳಿಗ್ಗೆ 2 ಗಂಟೆ ಮತ್ತು ಸಂಜೆ 2 ಗಂಟೆ, ಒಟ್ಟು 4 ಗಂಟೆ ಅವರಿಗೆ ಆನ್ಲೈನ್ ಮುಖಾಂತರ ಕ್ಲಾಸಸ್ಗಳನ್ನು ನಡೆಸ್ತಾರೆ. ಸೊ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ತುಂಬ ಸರಿ ನಮ್ಮ ಮಕ್ಕಳಿಗೆ ಸರ್ಕಾರಿ ಉದ್ಯೋಗಗಳಿಗೆ ಹೋಗಬೇಕು ಅನ್ನುವಂಥ ಆಸಕ್ತಿ ಇದ್ದರೂ ಕೂಡ ಅದು ಪರೀಕ್ಷೆ ಬರೆಯೋದು ಹೇಗೆ, ಪರೀಕ್ಷೆ ಕಷ್ಟ ಇದೆಯೋ ಸುಲಭ ಇದೆಯೋ ಈ ಥರ ಊಹೆಗಳ ಮೇಲೆಯೇ ನಮ್ಮ ತಾಲೂಕಿನ ಹುಡುಗರು ಹಿಂದೆ ಸರಿತಾ ಇದ್ದಾರೆ. ಇದಕ್ಕಿನ ಅವಕಾಶ ಆಗಬಾರ್ದು ಅನ್ನುವ ಕಾರಣಕ್ಕೆ ನಾವಿನ್ನು ಯಾವುದೇ ಸರ್ಕಾರಿ ಉದ್ಯೋಗಗಳಿಗಾದಾಗ ಅಂಥ ಹುಡುಗರಿಗೆ ಪರೀಕ್ಷೆ ಬರೆಯುವಂಥ ಆಸಕ್ತಿ ಇರುವಂಥ ಹುಡುಗರಿಗೆ ಈ ರೀತಿ ಉಚಿತವಾಗಿ ಆನ್ಲೈನ್ ಕೋಚಿಂಗ್ ಕ್ಲಾಸ್ಗಳನ್ನು ನಮ್ಮ ತಾಲೂಕಿನ ಎಲ್ಲ ಯುವಕರಿಗೆ ನಾವು ಮಾಡ್ತೇವೆ. ಮೊದಲನೇ ಹಂತದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಬೇಕಾದಂಥಕ್ಕೆ 5ನೇ ತಾರೀಕಿನಿಂದ 25 ದಿನ, 5ನೇ ತಾರೀಕಿನಿಂದ 30ನೇ ತಾರೀಕಿನ ತನಕ ಈ ಕೋಚಿಂಗ್ ಕ್ಲಾಸ್ ನಡೆಯುತ್ತೆ. 2ನೇ ತಾರೀಕು ಅವರು ಎಕ್ಸಾಮಿಗೆ ಮಾಡಬೇಕು. ಇದೆಲ್ಲವೂ ಕೂಡ ಉಚಿತ, ಯಾವುದೇ ಶುಲ್ಕಗಳಿಲ್ಲ. ಇದರ ಸಂಪೂರ್ಣವಾದಂಥ ಉಪಯೋಗವನ್ನು ನಮ್ಮ ತಾಲೂಕಿನ ಯುವಕರು, ಜಿಲ್ಲೆಯ ಯುವಕರು ಪಡ್ಕೊಳ್ಬೇಕು ಅನ್ನೋದು ವಿನಂತಿಯನ್ನು ಮಾಡ್ತೇನೆ. ಎರಡಕ್ಕೂ QR ಕೋಡ್ಗಳು ಬೇರೆ ಬೇರೆ ಇದೆ. ದಯಮಾಡಿ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆನ್ಲೈನ್ ಮುಖಾಂತರ ಇದನ್ನು ನೋಂದಣಿ ಮಾಡ್ಕೊಳ್ಳಿ ಎನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಕಾರ್ಕಳವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ.
ಸುಮಾರು 5-6 ವರ್ಷಗಳ ಹಿಂದೆ ನಮ್ಮ ತಾಲೂಕಿನ ಯುವಕರಿಗೆ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಕಾರ್ಕಳದಲ್ಲಿ ಮಾಡಿದ್ದು ನಮಗೆ ನೆನಪಿದೆ. ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿತ್ತು. ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಆ ಉದ್ಯೋಗ ಮೇಳದಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗವನ್ನು ಒದಗಿಸಲಿಕ್ಕೆ ಬೇಕಾದಂಥ ನೆರವನ್ನು ವಿಕಾಸ್ ಸೇವಾ ಸಂಸ್ಥೆ ಮಾಡಿತ್ತು. ಅದಾದ ಬಳಿಕ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕಚೇರಿಗೆ ಯಾರು ಉದ್ಯೋಗವನ್ನು ಅರಸಿ ಬರ್ತಾರೆ ಅಂಥವರಿಗೆ ನಮ್ಮ ಸಂಪರ್ಕವನ್ನು ಬಳಸಿ ಬೇರೆ ಬೇರೆಯವರಿಗೆ ಉದ್ಯೋಗಕ್ಕೆ ನೆರವಾಗುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ವಿ. ಈಗ ಅದನ್ನು ಮುಂದುವರಿಸಿ ಜುಲೈ 9ನೇ ತಾರೀಕು ವಿಕಾಸ ಉದ್ಯೋಗ ಸೇತು ಅನ್ನುವಂಥ ಒಂದು ಹೊಸ ಯೋಚನೆಯನ್ನ ಕಾರ್ಕಳ ಮತ್ತು ಉಡುಪಿಯ ಜಿಲ್ಲೆಯ ಯುವಕರಿಗೆ ನಾವು ಕೊಡ್ತಾ ಇದ್ದೇವೆ. ಸ್ವಲ್ಪ ಉದ್ಯೋಗ ಮೇಳಕ್ಕಿಂತ ಭಿನ್ನವಾಗಿ ಇದನ್ನು ನಡೆಸಬೇಕು ಅಂತ ಯೋಚನೆ ಮಾಡಿದೆ. ಆಯ್ಕೆ ಮಾಡಿದಂಥ ಒಂದು 20 ಕಂಪನಿಗಳನ್ನು ನಾವು ಕರೆಸ್ತಾ ಇದ್ದೇವೆ. ಈಗಾಗಲೇ ಆ ಎಲ್ಲ ಕಂಪನಿಗಳ ಜೊತೆಗೆ ವೈಯಕ್ತಿಕವಾಗಿ ಮಾತುಕತೆಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ SLC, PUC, ಡಿಗ್ರಿ, ITI ಮತ್ತು ಪಾಲಿಟೆಕ್ನಿಕ್ ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಯುವಕರಿಗೆ ಉದ್ಯೋಗಕ್ಕೆ ಬೇಕಾದಂಥ ಒಂದು ನೆರವನ್ನು ಕಲ್ಪಿಸಿಕೊಡುವಂಥದ್ದು ಈ ಉದ್ಯೋಗ ಸೇತುವಿನ ಕಾರ್ಯ. ನೇರವಾಗಿ ಆ ಯುವಕರು ಯುವತಿಯರು 9ನೇ ತಾರೀಕಿನ ಸಂದರ್ಶನಕ್ಕೆ ಬರಬೇಕು, ಸಂದರ್ಶನದಲ್ಲಿ ಭಾಗಿಗಳಾಗಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಇದರ ಸದುಪಯೋಗವನ್ನು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಿನ ಜಿಲ್ಲೆಯ ಯುವಕರು ತೆಗೆದುಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ. 1,000 ಅರ್ಜಿಗಳನ್ನು ನಾವು ಮಿತಿಗೊಳಿಸ್ತಾ ಇದ್ದೇವೆ. ಯಾಕೆಂದರೆ ಬೆಳಗಿಂದ ಸಂಜೆಯ ತನಕ ಸಾವಿರಾರು ಸಂಖ್ಯೆಯಲ್ಲಿ ಬಂದರೆ ಇಂಟ್ರ್ಯೂವನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಮೊದಲ ಬಂದಂಥ 1,000 ಅರ್ಜಿಗಳಿಗೆ ಆದ್ಯತೆ. ಅರ್ಜಿಯನ್ನು ಈಗಾಗಲೇ ನಾವು ಪೋರ್ಟಲಲ್ಲಿ ಲಿಂಕನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಾ ಇದ್ದೇವೆ. ಅದನ್ನು ಓಪನ್ ಮಾಡಿ ತಕ್ಷಣ ಪ್ರಾಥಮಿಕವಾದಂಥ ವಿಷಯಗಳನ್ನು ಅದಕ್ಕೆ ಕೊಟ್ಟು ಅದಕ್ಕೆ ನೋಂದಣಿಯನ್ನು ಮಾಡಬೇಕು. ನಂತರ 9ನೇ ತಾರೀಕು ಸಂದರ್ಶನದಲ್ಲಿ ಅವ್ರು ಭಾಗಿಯಾಗಬೇಕು ಅನ್ನುವಂಥ ವಿನಂತಿಯನ್ನು, ಅವಕಾಶವನ್ನು ಇದರಲ್ಲಿ ಕಲ್ಪಿಸಿಕೊಟ್ಟಿದೆ. ಈಗಾಗಲೇ ಪೂರ್ವಭಾವಿಯಾಗಿ ಮಾತಾಡಿರುವಂಥ ಎಲ್ಲ ಕಂಪನಿಗಳು ಕೂಡ ಸಂತೋಷದಿಂದ ನಮ್ಮ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ನನ್ನ ನಿರೀಕ್ಷೆಯ ಪ್ರಕಾರ 1,000 ಜನ ಸಂದರ್ಶನದಲ್ಲಿ ಭಾಗಿಯಾದರೆ ಹತ್ತತ್ರ 400ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಕಂಪ್ನಿಯವರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. 9ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ವಿಕಾಸ ಕಚೇರಿಯಲ್ಲೇ ಈ ಸಂದರ್ಶನ ನಡೆಯುತ್ತೆ. ಸಮಾಧಾನದಿಂದ ಎಲ್ಲ ಯುವಕ ಯುವತಿಯರು ಅಗತ್ಯ ದಾಖಲೆಗಳನ್ನು ಇಟ್ಟುಕೊಂಡು ಈ ಸಂದರ್ಶನದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಮತ್ತು ಇದರ ಸದುಪಯೋಗವನ್ನು ಸಂಪೂರ್ಣವಾಗಿ ಯುವಕರು ಪಡ್ಕೊಳ್ಬೇಕು.